ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸ್, ಒಂದು ಕ್ವಿಕ್ ಅಪ್ಡೇಟ್, ಕೆಇಯಿಂದ ಒಂದು ಕ್ವಿಕ್ ಅಪ್ಡೇಟ್ ಬಂದಿದೆ. ಇದು KCET ಸ್ಟೂಡೆಂಟ್ಸ್ಗಳಿಗೆ ಮಾಕ್ ಅಲಾಟ್ಮೆಂಟ್ ಮತ್ತೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಅನ್ನ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಬಿಟ್ಟು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ಸ್ಟೂಡೆಂಟ್ಸ್, ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಯಾರಿಗಾದ್ರೂ KCET 2024 ಕಾಮಿಡ್ 2024 ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್. ಇದರಲ್ಲಿ ಏನಿಲ್ಲ, ಆಪ್ಷನ್ ಎಂಟ್ರಿ ಡೇಟ್ ಅನ್ನು ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿಗೆ KCET 2024 ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್, ನೀವೀಗ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಅವರಿಗೆ ಟಿಲ್ 4th, ಈ ಮಂತ್ನ 4th ವರೆಗೆ ಟೈಮ್ ಕೊಟ್ಟಿದ್ದಾರೆ. ಮಿಡ್ ನೈಟ್ 11:59 PM ಅಂದ್ರೆ ನೈಟ್ ವರೆಗೂ ಇದೆ ಸ್ಟೂಡೆಂಟ್ಸ್. ಅಷ್ಟರ ಒಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ಸೊ 4th ವರೆಗೆ ಇದೆ, 4th ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಆಪ್ಷನ್ ಎಂಟ್ರಿ ಮಾಡದೇ ಇದ್ದವರು ದಯವಿಟ್ಟು ನಾಳೆನಾದ್ರೂ ಕಂಪ್ಲೀಟ್ ಮಾಡಿ, ಯಾಕಂದ್ರೆ 4 ವರೆಗೆ ವೇಟ್ ಮಾಡಬೇಡಿ. ಅದೇ ರೀತಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ ಅಂತ ಅದನ್ನು ಕೂಡ ಇದು ಕೊಟ್ಟಿದ್ದಾರೆ. ಬಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಮಾಕ್ ಅಲಾಟ್ಮೆಂಟ್ ಆಗಿದೆ ಅಂದ್ರೆ ಮೀನಿಂಗ್ ಫಸ್ಟ್ ರೌಂಡ್ ಬೇಗ ಬರುತ್ತಂತಲ್ಲ, ಯಾಕಂದ್ರೆ ಪ್ಯಾರಲಲ್ ಕೌನ್ಸಿಲಿಂಗ್ ಆಗಿರ್ಲಿಕ್ಕೆ ಲೇಟ್ ಆಗುತ್ತೆ. ಬಟ್ ಮಾಕ್ ಅಲಾಟ್ಮೆಂಟ್ ಅನ್ನ 7/8/2024 ಅಲ್ಲಿ ಕೊಡ್ತಾರೆ. ಆಫ್ಟರ್ 2 PM ನಿಮಗೆ ಮಾಕ್ ಅಲಾಟ್ಮೆಂಟ್ ನ ರಿಸಲ್ಟ್ ಬರುತ್ತೆ. 7 ಮಾಕ್ ಅಲಾಟ್ಮೆಂಟ್ ಬಂದ ನಂತರ ಮೇ ಬಿ ಮಿನಿಮಮ್ ಒಂದು 3 to 4 ಡೇಸ್ ಪಕ್ಕ ಕೊಡ್ತಾರೆ. ಯಾಕೆ? ಎಡಿಟಿಂಗ್ ಅಂದ್ರೆ ನಿಮ್ಗೆ ಈಗ ಆಡ್ ಮಾಡಬಹುದು. ನೀವು ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ನೀವು ಕಾಲೇಜ್ಗಳನ್ನ ಆಡ್ ಮಾಡಬಹುದು, ಕಾಲೇಜ್ ಹಾಕಿರೋದನ್ನ ರಿಮೂವ್ ಮಾಡಬಹುದು ಅಥವಾ ರೀಆರ್ಡರ್ ಮಾಡಬಹುದು, ಎಲ್ಲದೂ ಇರುತ್ತೆ. ಮಿನಿಮಮ್ ಒಂದು 3-4 ಡೇಸ್ ಕೊಡ್ತಾರೆ. ಯಾಕಂದ್ರೆ ನೀವೇ ತುಂಬಾ ದಿನ ಇದೆ ನಿಮ್ಗೆ, ಯಾಕಂದ್ರೆ ಫಸ್ಟ್ ರೌಂಡ್ ಕೊಡ್ಲಿಕ್ಕೆ ತುಂಬಾ ಡೇಸ್ ಇದೆ. ಅದಕ್ಕೋಸ್ಕರ 7ಗೆ ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಮತ್ತೆ ನಿಮ್ಗೆ ಆಡ್ ರಿಮೂವ್ ರೀಆರ್ಡರ್ ಆಪ್ಷನ್ ಇದೆ. ಅದಕ್ಕೂ 3 to 4 ಡೇಸ್ ಪಕ್ಕ ಮಿನಿಮಮ್ ಕೊಡ್ತಾರೆ. ಓಕೆ, ಸೊ ಮಾಕ್ ಅಲಾಟ್ಮೆಂಟ್ 7th ಬರುತ್ತೆ. 4th ವರೆಗೆ ಇದು ಆಪ್ಷನ್ ಎಂಟ್ರಿ ಇದಿದೆ, ಓಪನ್ ಇದೆ. ದಯವಿಟ್ಟು ಅಷ್ಟರೊಳಗಡೆ ಎಲ್ಲರೂ ಮಾಡ್ಕೊಳ್ಳಿ. ಇದನ್ನು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ KE ದವರು. ಓಕೆ, ಸೊ ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಕ್ವಿಕ್ ಅಪ್ಡೇಟ್ ಸ್ಟೂಡೆಂಟ್ಸ್. ಆದಷ್ಟು ಬೇಗ ಆಪ್ಷನ್ ಎಂಟ್ರಿನ ಮಾಡಿ. ಆಮೇಲೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ಬಂದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ರಿಸಲ್ಟ್ ಶೀಟ್ ಹೇಗಿರುತ್ತೆ ಅಂತ. ಅದಾದ ನಂತರ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ದೆನ್ ಯು ಕ್ಯಾನ್ ಚೇಂಜ್, ಆರ್ಡರ್ನ ಚೇಂಜ್ ಮಾಡಬಹುದು, ಆಡ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಈ ಒಂದು ಇದನ್ನ ಅಪ್ಡೇಟ್ ಮಾಡಬೇಕಿತ್ತು, ಅದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿದ ತಕ್ಷಣ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.